ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಾಂಕ 6/11/2025 ಗುರುವಾರದ ಈ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ 4ನೇ ತಾರೀಕು, ನೀವು 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಹಾಗೆ 31ನೇ ತಾರೀಕು ಈ ದಿನಾಂಕದಲ್ಲಿ ಜನಿಸಿದ್ರೆ ನಿಮ್ಮ ಒಂದು ಅದೃಷ್ಟವನ್ನ ಹೇಗೆ ಬದಲಾಯಿಸುವಂಥದ್ದು, ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ನಿಮಗೆ ಅದೃಷ್ಟದ ಬಣ್ಣ ಯಾವುದು, ಅದೃಷ್ಟದ ದಿಕ್ಕು ಯಾವುದು, ಹಾಗೆ ಅದೃಷ್ಟವನ್ನ ತಂದು ಕೊಡುವಂತಹ ವಾರ ಯಾವುದು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತನಾಡಬಹುದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ಮೊಬೈಲ್ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ. ಲಾಸ್ಟ್ 777 ನಂಬರ್ ಏನಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಅದೇ ನಂಬರ್ಗೆ ವಾಟ್ಸಪ್ನಲ್ಲಿ ನೀವು ನಮಗೆ ಮೆಸೇಜನ್ನು ಕಳುಹಿಸಬಹುದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಯೋಣ. 6 ನವೆಂಬರ್ 2025 ಪ್ರಥಮ ತಿಥಿ ಕೃಷ್ಣ ಪಕ್ಷ ಭರಣಿ ನಕ್ಷತ್ರ ಮತ್ತು ವ್ಯಾತಿಪಥ ಯೋಗ ಇರುವಂಥದ್ದು ಮತ್ತು ವಾರ ಗುರುವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 15 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 5 ಗಂಟೆ 50 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ ವಿಶೇಷವಾಗಿ ರಾಹುಕಾಲ 1 ಗಂಟೆ 30 ನಿಮಿಷದಿಂದ 2 ಗಂಟೆ 57 ನಿಮಿಷ ಅಂತ ಹೇಳ್ತೀವಿ. ಯಮಗಂಡ ಕಾಲ 6 ಗಂಟೆ 16 ನಿಮಿಷದಿಂದ 7 ಗಂಟೆ 43 ನಿಮಿಷ. ಗುಳಿಕ ಕಾಲ 9 ಗಂಟೆ 10 ನಿಮಿಷದಿಂದ 10 ಗಂಟೆ 36 ನಿಮಿಷ ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11 ಗಂಟೆ 40 ನಿಮಿಷದಿಂದ 12 ಗಂಟೆ 26 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ಇವತ್ತು ಒಂದು ಕಾರ್ತಿಕ ಗುರುವಾರ, ಅದರಲ್ಲೂ ವಿಶೇಷವಾಗಿ ಕೃಷ್ಣ ಪಕ್ಷದ ಗುರುವಾರ ಅಂತ ಹೇಳ್ತೀವಿ. ಸೊ ಗುರುವಾರದ ವಿಚಾರವಾಗಿ ನೋಡೋದಂತಂದರೆ ಈ ಒಂದು ವಾರದಲ್ಲಿ ಈ ಒಂದು ಗುರು ಬಂದು ಧನಕಾರಕ ಗ್ರಹ, ವಿದ್ಯಾಕಾರಕ ಗ್ರಹ, ವ್ಯಾಪಾರಕಾರಕ ಗ್ರಹ ಮತ್ತು ಒಂದು ಆರೋಗ್ಯಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಯಾರ್ಯಾರು ವಿದ್ಯೆಗೆ ಸಂಬಂಧಪಟ್ಟಂಥ ಒಂದು ಹೊಸ ವಿದ್ಯೆ ಪ್ರಾರಂಭ ಮಾಡಲು ಮತ್ತು ವ್ಯಾಪಾರಸ್ಥರು ಏನಾದರೂ ಅವ್ರ ವ್ಯಾಪಾರ ವಹಿವಾಟುಗಳಲ್ಲಿ ವಿಶೇಷವಾಗಿ ಲೇವಾದೇವಿ ಆ ಥರ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸೊ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಮತ್ತು ಗುರುವಾರ ಗುರು ಕಾರ್ಯ ಮಾಡಲು ಅಂದರೆ ಯಾವುದೇ ಒಂದು ಹೊಸ ಅಕ್ಷರಾಭ್ಯಾಸ ಮಾಡಲು ಒಂದು ಒಳ್ಳೆಯ ದಿನ ಅಂತ ನಾವು ಪರಿಗಣಿಸ್ತೀವಿ. ಗುರುಜಿ, ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ನೋಡಿ, ಇವತ್ತು ಒಂದು ಹಂತವನ್ನು ದಾಟಿ ನಿಮ್ಮನ್ನು ನೀವು ದಂಡಿಸಬೇಡಿ ಮತ್ತು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಪ್ರಯಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿರ್ತೀರಿ. ಅದನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ವಿಶ್ವಾಸ ಬೆಳೆಯುತ್ತದೆ, ಪ್ರಗತಿ ನಿಶ್ಚಯವಾಗಿದೆ. ತಾತ್ಕಾಲಿಕ ಸಾಲಕ್ಕಾಗಿ ನಿಮ್ಮ ಬಳಿಯೇ ಬರುವವರನ್ನು ನಿರ್ಲಕ್ಷಿಸಿದಿರಿ. ಮನೆಯ ಸದಸ್ಯರೊಬ್ಬನ ವರ್ತನೆಯಿಂದ ನಿಮಗೆ ಇವತ್ತು ಸ್ವಲ್ಪ ಮಾನಸಿಕ ತೊಂದರೆಗೊಳಗಾಗಬಹುದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರು ಸ್ವಲ್ಪ ವ್ಯಾಯಾಮದೊಂದಿಗೆ ಒಂದು ದಿನವನ್ನು ಪ್ರಾರಂಭಿಸಿ. ನಿಮ್ಮ ಬಗ್ಗೆ ನೀವು ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದನ್ನು ಮಾಡುವುದನ್ನು ರೂಢಿ ಕೂಡ ಮಾಡ್ಕೋಬೇಕು, ಒಳ್ಳೆಯ ಅಭಿಪ್ರಾಯವನ್ನು, ಮತ್ತು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ದಿನ ನಿಮಗೆ ಆನಂದಮಯವಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಏನೋ ಒಂದು ಮುಂಗೋಪ, ಒಂದು ಸಿಟ್ಟು ನಿಮಗೆ ತೊಂದರೆಯಲ್ಲಿ ಸಿಲ್ಕಾಕ್ಸ್ಬಿಡ್ಬೋದು. ಇನ್ನು ನೀವು ಏನಾದರೂ ಸ್ವಲ್ಪ ವ್ಯಸನಿಗಳಾಗಿದ್ದರೆ ಅಂದರೆ ಆಲ್ಕೋಹಾಲ್ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಅದನ್ನು ಸೇವಿಸಬಾರ್ದು. ಮಾದಕತೆ ಜಾಸ್ತಿ ಆದರೆ ನಿಮಗೆ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವಂಥ ಒಂದು ಕೆಟ್ಟ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣವಾಗ್ಬೋದು. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ಸಿಂಹರಾಶಿಯವರು ಯಾರಾದರೂ ತಮ್ಮ ಹಣ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡೋರಿದ್ದರೆ ನಷ್ಟ ಅನುಭವಿಸುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ಯಾವುದೇ ರೀತಿ ಬೆಟ್ಟಿಂಗ್ ಆಗಿರ್ಬೋದು, ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ದಯವಿಟ್ಟು ಸಿಂಹರಾಶಿಯವರು ಯಾವುದೇ ರೀತಿ ನೀವು ಅದರ ಮೇಲೆ ಹಣ ಹಾಕಬೇಡಿ, ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ಸಾಮಾನ್ಯದ ಜ್ಞಾನದ ಜೊತೆಗೂ ಕೂಡ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ಯಶಸ್ಸು ತರುವುದರಿಂದ ಸ್ವಲ್ಪ ತಾಳ್ಮೆಯಿಂದಿರಿ, ಚೆನ್ನಾಗಿರುತ್ತೆ.
ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋದಕ್ಕೂ ಮುಂಚೆ ನಮಗೆ ವೀಕ್ಷಕರು ವಾಟ್ಸಪ್ ನಲ್ಲಿ ಕಳುಹಿಸಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಕವಿಶ್. ಜನ್ಮ ದಿನಾಂಕ 7/8/2007. 7/8/2007. ಜನ್ಮ ಸಮಯ 3:06 AM ಗಳಲ್ಲಿ. ಹಾಗೆ ಜನ್ಮಸ್ಥಳ ಮೈಸೂರ್. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಹೈಯರ್ ಎಜುಕೇಶನ್ಗೆ ಫಾರಿನ್ ಸ್ಟಡೀಸ್ಗೆ ಅಂದ್ರೆ ಫಾರಿನ್ಗೆ ನಾನು ಹೋಗ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆ ಯೋಗ ನನ್ನಲ್ಲಿದ್ಯಾ ನನ್ನ ಜಾತಕದಲ್ಲಿ ಅಂತ. ನೋಡಿ, ಇವರು ಜಾತಕ ಕಳಿಸಿರೋ ಒಂದು ಡೀಟೇಲ್ಸ್ ಮಾಹಿತಿ ಪ್ರಕಾರ ನೋಡಿದ್ರೆ ಸೋಮವಾರ ಹುಟ್ಟಿರುವಂಥದ್ದು, ಕೃತಿಕಾ ನಕ್ಷತ್ರ ಇವ್ರದ್ದು, ವೃಷಭ ರಾಶಿ, ಮಿಥುನ ಲಗ್ನದ ಜಾತಕ. ಯಾವುದೇ ಜಾತಕದಲ್ಲಿ ಚತುರ್ಥ ಪಂಚಮ ಭಾಗ್ಯಸ್ಥಾನ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಭಾವಗಳಂತ ಹೇಳ್ತೀವಿ. ಸೊ ಇವರ ಜಾತಕದಲ್ಲಿ ಚತುರ್ಥಾಧಿಪತಿ, ಪಂಚಮಾಧಿಪತಿ ಮತ್ತು ಭಾಗ್ಯಸ್ಥಾನದಲ್ಲಿ ಪ್ರಬಲವಾದ ಗ್ರಹಗಳು ಕೂತಿವೆ. ಆದರೂ ಇವರಿಗೆ 9ನೇ ಮನೆಯಲ್ಲಿ ರಾಹು ಕೂತಿರೋದ್ರಿಂದ ಫಾರಿನ್ ಎಜುಕೇಷನ್ಸ್ ಖಂಡಿತ ಆಗುತ್ತೆ. ದಶ ಸಪೋರ್ಟಿಂಗ್ ಇಲ್ಲ. ಸ್ವಲ್ಪ ದಶ ಒಂದು ಮಂಗಳ ದಶ ನಡೀತಾ ಇದೆ. ಮಂಗಳ ಒಂದು ಅಷ್ಟಮ ಮತ್ತು ಲಾಭಾಧಿಪತಿಯಾಗಿ ಜಾತಕದಲ್ಲಿ ಇವರು ಕುಂಡ್ಲಿ ಅಂದರೆ ಇವರ ಒಂದು ಜಾತಕದಲ್ಲಿ ಅಷ್ಟೊಂದು ಸರಿಯಾದ ಪ್ಲೇಸ್ಮೆಂಟಲ್ಲಿಲ್ಲ. ಸೊ ಆಲ್ಮೋಸ್ಟ್ 12ನೇ ಮನೇಲಿ ಇರುವಂಥದ್ದು ಇವರಿಗೆ ಅಷ್ಟೊಂದು ಸಪೋರ್ಟ್ ಸಿಗೋದಿಲ್ಲ ಎಜುಕೇಷನ್ಗೆ. ಮತ್ತು ಚಂದ್ರಕೂಜ ಇದ್ದಾಗ ಏನಾಗುತ್ತೆ ಅಂದರೆ, ಜಾತಕಸ್ಥರಿಗೆ ಯಾರು ಪ್ರಶ್ನೆ ಕಳಿಸಿದ್ದಾರೆ, ಚಂದ್ರಕೂಜ ವಿಲ್ ಲೀಡ್ ಟು ದ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಬೇಗ ಸ್ವಲ್ಪ ಕೋಪ ಮಾಡಿಕೊಂಡು ತಾಳ್ಮೆ ಕಳ್ಕೊಳ್ಳುವಂಥದ್ದು. ಅದನ್ನೇ ಇವರು ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು. ಮುಂದೆ ರಾಹು ಮಹಾದಶೆ ಜುಲೈ 2027 ರಾಹು ಮಹಾದಶೆ ಬರ್ತಾ ಇರೋದ್ರಿಂದ ಖಂಡಿತವಾಗಿ ರಾಹು ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆ ಅಂತಂದರೆ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಅನುಕೂಲತೆಗಳು ಹೆಚ್ಚಾಗಿದೆ. ವರಿ ಮಾಡ್ಕೋಬೇಡಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಈ ಇಲ್ಲಿರುವ ಕೋರ್ಸ್ಗಳನ್ನಾಗಿರ್ಬೋದು, ಏನಾದರೂ ಅಡಿಷ್ನಲ್ ಕೋರ್ಸು ಕಲಿಕೆಗಳನ್ನು ಮಾಡ್ಕೊಳ್ಳಿ. 2027 ರಾಹು ದಶೆ ಬರುತ್ತೆ. ಆದಷ್ಟು ಒಂದು ಇವರಿಗೆ ಈ ಪರಿಹಾರ ಇಷ್ಟೇ. ಇವರು ಮನೆ ಏನಂದರೆ, ಇವರು ಯಾವುದೇ ದೇಶಕ್ಕೆ ಹೋಗಬೇಕು ಅಥವಾ ಫಾರಿನ್ ಸ್ಟಡೀಸ್ಗೆ ಹೋಗಬೇಕು ಅಂತಂದರೆ ಒಂದು ಹಳದಿ ಕಲರ್ ಇರುವಂಥ ಪೇಪರ್ನ ತಗೊಂಡು ಅವ್ರ ಮನೆಯಲ್ಲಿ ಹಲವಾರು ರೂಮ್ಸ್ ಇರುತ್ತೆ. ವಾಯುವ್ಯ ದಿಕ್ಕಲ್ಲಿ ಯಾವ ರೂಮ್ ಇರುತ್ತೆ, ಒಂದು ಬೆಡ್ರೂಮ್ ಆಗಿರ್ಬೋದು, ಇದಾಗಿರ್ಬೋದು, ಆ ದೇಶದ ಒಂದು ಮ್ಯಾಪನ್ನು ಅಂಟಿಸ್ಬೋದು, ಒಂದು ಫ್ಲ್ಯಾಗನ್ನು ಅಂಟಿಸ್ಬೋದು. ಅಥವಾ ಇವರು ಯಾವ ಒಂದು ಹೈಯರ್ ಎಜುಕೇಷನ್ಗೆ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಂತಾರೆ ಆ ಸಂಸ್ಥೆ ಹೆಸರು ಏನಾರು ಇದ್ರು ಬರೆದು ಅಲ್ಲಿ ಅಂಟಿಸುವಂಥದ್ದು. ಇದರಿಂದ ಅವರಿಗೆ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. 2027 ಇವರಿಗೆ ಹೈಯರ್ ಎಜುಕೇಷನ್ ಮಾಡ್ಬೋದು. ಸೊ ಕವೀಶ್ ಅನ್ನೋರು ಏನು ಪ್ರಶ್ನೆಯನ್ನ ಕಳುಹಿಸಿದ್ರಿ, ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ತಾಳ್ಮೆಯನ್ನ ತಂದ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ರೆಮಿಡೀಸ್ ಕೂಡ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಾವು ತುಲಾ ರಾಶಿಯಿಂದ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ಗುರುಜಿ? ತುಲಾರಾಶಿಯವರಿಗೆ ಇಂದು ನೀವು ದೊರಕುವ ಹೊಸ ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸಿ ಅದರ ಯೋಜನೆಗಳ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಿ ನಂತರವೇ ಅದರಲ್ಲಿ ತೊಡಗಿಕೊಳ್ಳಬೇಕು. ನಿಮ್ಗೆ ಗೊತ್ತಿರಲಾರ್ದಂಗೆ ಇನ್ವೆಸ್ಟ್ ಮಾಡಿದ್ರೆ ಕಳ್ಕೊಳ್ಳುವಂಥದ್ದು ಜಾಸ್ತಿ ಆಗಿರುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನೀವು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು ಮತ್ತು ಇದರ ಹೊರತಾಗಿ ಕೂಡ ಆರ್ಥಿಕ ಭಾಗವನ್ನು ಬಲವಾಗಿರುವಂಥದ್ದು ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಸ್ವಲ್ಪ ವಿಶ್ರಾಂತಿ ಪಡೆಯಲು ಒಂದು ಒಳ್ಳೆಯ ದಿನ. ಪ್ರಯಾಣ ಸಂತೋಷಕರವಾಗಿರುತ್ತೆ, ಅದ್ಭುತವೂ ಕೂಡ ಆಗಿರುತ್ತೆ. ಸ್ವಲ್ಪ ದಿಟ್ಟ ಕ್ರಮಗಳು ಮತ್ತು ನಿರ್ಧಾರಗಳು ನಿಮಗೆ ಅನುಕೂಲಕರವಾಗಿ ಒಳ್ಳೆ ಲಾಭಗಳನ್ನು ಇವತ್ತು ತಂದುಕೊಡುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನೀವು ವಿರಾಮದ ಸಂತೋಷ ಅನುಭವಿಸಲಿದ್ದೀರಿ. ಇಂದು ನೀವು ಸಂಗಾತಿಯ ಜೊತೆಗೆ ನಿಮ್ಮ ಪ್ರೀತಿ ಜೀವನದ ನೋವುಗಳನ್ನು ಮರೆಸುವಂತ ಒಂದು ಅನುಭವ ನಿಮಗೆ ಆಗುತ್ತೆ. ಮಕರ ರಾಶಿಯ ನಂತರ ಹಾಗೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ಪ್ರೇಮ ಸಂಗಾತಿ ನಿಮಗೆ ಹೊಗಳಬಹುದು. ಅವರನ್ನು ಏಕಾಂಗಿಯಾಗಿ ಪ್ರಪಂಚದಲ್ಲಿ ಬಿಡಬೇಡಿ. ಮತ್ತು ರಾಶಿಯ ಜಾತಕಸ್ಥರು ನೀವು ಬಹಳ ಜನ ಆಸಕ್ತಿದಾಯಕ ಮತ್ತು ಆಸಕ್ತಿಯನ್ನು ಹೆಚ್ಚಾಗಿ ಇವತ್ತಿನ ದಿನ ಹೊಂದಿರ್ತೀರ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನ ರಾಶಿ. ದೇಹದ ನೋವಿನಿಂದ ಬಳಲುವ ಸಾಧ್ಯತೆ ಹೆಚ್ಚಿದೆ. ನಿಮಗೆ ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕದೇ ಇರುವಂಥದ್ದು, ಯಾವುದೇ ದೈಹಿಕ ಪರಿಶ್ರಮ ಇದ್ದರೆ ತಪ್ಪಿಸಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯವನ್ನ ನೀವು ಸಹ ತಿಳಿದುಕೊಂಡಿದ್ದೀರಾ. ಹಾಗೆ ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ಈಗ ನಾವು ತಗೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಳೋಣ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಧೃತಿ. ಜನ್ಮ ದಿನಾಂಕ 23/6/96. ಓಕೆ. ಜನ್ಮ ಸಮಯ 3:06 PM ಗಳಲ್ಲಿ.
ಹೈದರಾಬಾದ್, ಇವರ ಜನ್ಮಸ್ಥಳ ಹೈದರಾಬಾದ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಧೃತಿ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ. ಓಕೆ ನೋಡಿ, ಧೃತಿ ಯಾರು ಪ್ರಶ್ನೆ ಕಳಿಸಿದ್ದೀರಾ ಡೀಟೇಲ್ಸ್ ಪ್ರಕಾರದಲ್ಲಿ ನೋಡಿದ್ರೆ ಹುಟ್ಟಿರುವಂಥದ್ದು ಭಾನುವಾರ, ಸಪ್ತಮಿ ತಿಥಿ, ಉತ್ತರ ಫಾಲ್ಗುಣಿ ನಕ್ಷತ್ರ ಇರುವಂಥದ್ದು, ಸಿಂಹ ರಾಶಿ, ತುಲಾ ಲಗ್ನದ ಜಾತಕ. ಜಾಬ್ ಚೇಂಜು ಅಂತ ನಾವು ನೋಡೋದಾದ್ರೆ 3ನೇ ಮನೆ ಅಂತ ನೋಡ್ತೀವಿ. 3ನೇ ಮನೇಲಿ ಗುರು ಇರುವಂಥದ್ದು, ಗೋಚಾರದಲ್ಲಿ ಪ್ರಬಲವಾಗಿರುವಂಥ ಗ್ರಹಗಳು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಆದರೆ ಬರುವಂಥ ಮೇ 2026ರಿಂದ ಅವರಿಗೆ ರಾಹುನಲ್ಲಿ ಬುಧ ಬರೋದ್ರಿಂದ, ಬುಧ ಇವರ ಜಾತಕದಲ್ಲಿ ಭಾಗ್ಯಾಧಿಪತಿ ಕೂಡ ಆಗಿ ಇವರ ಜಾತಕದಲ್ಲಿ ಪ್ರಬಲವಾಗಿ ಅಷ್ಟಮ ಸ್ಥಾನದಲ್ಲಿ ಕೂತಿರುವಂಥದ್ದು ಜಾಬ್ ಚೇಂಜನ್ನು ಕೊಡುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆದರೆ ಇವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಇವರೇನು ಪ್ರಶ್ನೆ ಕಳಿಸಿದ್ದಾರೆ. 2ನೇ ಮನೆಯಲ್ಲಿ ಮಾಂದಿ ಇರುವಂಥದ್ದು. ಮಾಂದಿ ಅಂತಂದರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಶನಿಯ ಉಪಗ್ರಹ ಅಂತ ತಗೊತೀವಿ. ಸೊ ಮಾಂದಿಯನ ಒಂದು ಗ್ರಹ, ಉಪಗ್ರಹ ತುಂಬ ಜ್ಯೋತಿಷ್ಯ ವಿಚಾರದಲ್ಲಿ ಅಷ್ಟೊಂದು ಚರ್ಚೆ ಮಾಡಿರೋದಿಲ್ಲ. ಆದರೆ ಮಾಂದಿ ಅಂದರೆ ಶನಿಯ ಉಪಗ್ರಹ ಆಗಿರುವಂಥದ್ದು. ಯಾರ ಜಾತಕದಲ್ಲಿ ಎಲ್ಲಿ ಮಾಂದಿ ಕುಳಿತಿರುತ್ತೋ ಆ ಒಂದು ಜಾತಕದ ಭಾವದ ಫಲಗಳು ಕೊಡಬೇಕಾದಾಗ ಏನಾಗುತ್ತೆ, ನಿಧಾನವನ್ನು ಹೊಂದಿರುತ್ತೆ. ಸುಮಾರು 36 ವರ್ಷಗಳ ಕಾಲ ಬೇಕು. ಸೊ ಇವರ ವಯಸ್ಸು ಬಂದು 96 ಅಂದರೆ ಹತ್ತತ್ರ ಇವರಿಗೆ 29 ವರ್ಷ ಇರ್ಬೋದು. ಅಂದರೆ ಇವರು 36 ವರ್ಷ ತುಂಬಬೇಕು. ಯಾರು ಧೃತಿ ಕಳಿಸಿದಾರಲ್ಲ ಇವರಿಗೆ 36 ಕಂಪ್ಲೀಟ್ ಆದಾಗ ಏನಾಗುತ್ತೆ, ಅಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂತ್ಕೊಳ್ಳುತ್ತೆ. ಅಲ್ಲಿವರೆಗೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ. ಟ್ರಾನ್ಸ್ಫರು ಅಂದರೆ ಲೈಕ್ ಜಾಬ್ ಚೇಂಜ್ ಅಂತ ಇವರೇನು ಕೇಳ್ತಾ ಇದ್ದಾರೆ, ಅದು ಗುರು 3ನೇ ಮೇಲೆ ವಕ್ರಿಯಾಗಿ ಸೂರ್ಯನ ದೃಷ್ಟಿ ಇದೆ. ಮೇವರೆಗೂ ವೇಟ್ ಮಾಡಲೇಬೇಕು. ಸ್ವಲ್ಪ ಅದಕ್ಕೆ ಅನುಕೂಲತೆಗಳು ಸಿಗಬೇಕು. ಮಾರ್ಚಿಂದನೇ ಸ್ವಲ್ಪ ಅನುಕೂಲ ಆಗಬೇಕು. ಇನ್ನೇನೀಗ ನವೆಂಬರ್ ಮಧ್ಯಭಾಗದಲ್ಲಿ ನಾವು ಇದ್ದೀವಿ. ಇನ್ನೊಂದು 2-3 ತಿಂಗಳ ಕಾಲ ಅನುಕೂಲತೆಗೆ ತಕ್ಕಂಗೆ ದಶಾಭುಕ್ತಿ ಪರಿಹಾರ ಅಂತಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಅಥವಾ ಒಂದು ನಿಂಬೆಹಣ್ಣು ದೀಪವನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಹಚ್ಚಿ ಸಂಕಲ್ಪ ಮಾಡಿಕೊಳ್ಳುವಂಥದ್ದು. ಈ ಒಂದು 5 ಮಂಗಳವಾರ ಅಥವಾ 5 ಶುಕ್ರವಾರಗಳನ್ನು ಮಾಡಿದ್ರೆ ಅವರ ಇಷ್ಟಾರ್ಥ ನೆರವೇರುತ್ತೆ. ಎಲ್ಲ ರೀತಿಯ ಅನುಕೂಲತೆಗಳು ಆಗುತ್ತೆ. ಸೊ ನಮಗೆ ಯಾರು ಧೃತಿ ಅನ್ನೋರು ವಾಟ್ಸಪ್ನಲ್ಲಿ ಮೆಸೇಜ್ ಕಳುಹಿಸಿ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಜಾಬ್ ಚೇಂಜ್ ಬಗ್ಗೆ ಕೇಳಿದ್ರಿ. ಗುರೂಜಿಗಳು ಉತ್ತರವನ್ನು ನೀಡಿದ್ದಾರೆ. ಜೊತೆಗೆ ಪರಿಹಾರ ಭಾಗವಾಗಿ ತುಂಬ ಸರಳ ಮತ್ತು ಸುಲಭವಾಗಿ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸ್ತಾ ವೀಕ್ಷಕರೇ, 4, 13, 22 ಹಾಗೆ 31 ಈ ಜನ್ಮ ದಿನಾಂಕದಲ್ಲಿ, ಅಂದರೆ ಈ ದಿನಾಂಕದಲ್ಲಿ ನೀವೇನಾದರೂ ಜನಿಸಿದ್ರೆ ನಿಮ್ಮ ಒಂದು ಜನ್ಮ ದಿನಾಂಕದ ಪ್ರಕಾರ ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ, ಹಾಗೆ ನಿಮಗೆ ಆಗಿ ಬರುವಂತಹ ಶುಭ ದಿಕ್ಕು ಯಾವುದು, ಶುಭ ವಾರ ಯಾವುದು, ಹಾಗೆ ಅದೃಷ್ಟವನ್ನು ತಂದುಕೊಡುವಂಥ ಕಲರ್ ಯಾವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ತಾರೆ. ಗುರೂಜಿ, ಕಳೆದ ಸಂಚಿಕೆಯಲ್ಲಿ ನಾವು 3, 12, 21, 30 ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ 4ನೇ ತಾರೀಕು ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ. ನೋಡಿ, ಒಂದು ಒಳ್ಳೆಯ ಒಂದು 4 ಸಂಖ್ಯೆ ಅಂದರೆ ಅತ್ಯಂತವಾಗಿರುವಂಥ ಜಗತ್ತಲ್ಲಿ ಜಾಸ್ತಿ ಪ್ರಭಾವಿತವಾಗಿರುವಂಥ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದರೆ ರಾಹುವಿನ ಸಂಖ್ಯೆ. ಸೊ ರಾಹು ಅನ್ನೋ ಗ್ರಹ ಎಲ್ಲವನ್ನು ಆಳುವಂಥದ್ದು. ಕಲಿಯುಗದಲ್ಲಿ ರಾಹುಗೆ ಅದರದ್ದೇ ಆದ ಪ್ರಾಧಾನ್ಯತೆ ಜಾಸ್ತಿ ಇದೆ. ತಾವು ಕೇಳಿದಂಗೆ 4 ಜೊತೆ 13, 22, 31 ಕೂಡ 4ನ್ನು ಸೂಚಿಸುತ್ತೆ. ಸೊ ಇಲ್ಲಿ ಹುಟ್ಟಿದವರಿಗೆ ಇದು ಕೂಡ ಲಿಂಕ್ ಆಗುತ್ತೆ. ಇವರ ಒಂದು ಪ್ರಮುಖವಾಗಿ ಮೊದಲನೇದಾಗಿ 4ನೇ ತಾರೀಕು ಹುಟ್ಟಿದವರ ಒಂದು ದೇಹ ರಚನೆ ಅಂತ ನೋಡಿದಾಗ ಇವ್ರದ್ದು ಒಂದು ಸಾಧಾರಣವಾಗಿ ಎತ್ತರವಾಗಿರುವಂಥದ್ದು, ಸ್ವಲ್ಪ ವಿಶಾಲ ಭುಜಗಳು ಅಂತ ಹೇಳ್ತೀವಿ. ಮತ್ತು ತುಂಬ ಎತ್ತರ ಆಗೋದಿಲ್ಲ. ಲೈಕ್ ಮೀಡಿಯಮ್ ಹೈಟ್, ಅಂದರೆ ಸಮ್ ಮೀಡಿಯಮ್ ಅಂದರೆ 5.57 5.8 ಅಥವಾ 5.9 ಇರ್ಬೋದು ಮ್ಯಾಕ್ಸಿಮಮ್. ಸೊ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ರಾಹು ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ದೇಹ ರಚನೆಯಲ್ಲಿ ನೋಡಿದಾಗ ಸ್ವಲ್ಪ ಕಣ್ಣುಗಳು ಸಣ್ಣದಾಗಿರುತ್ತೆ. ಉದಾಹರಣೆಗೆ ನೋಡಿ, ನೀವು ನಮ್ಮ ವಿದೇಶರಲ್ಲಿ ಚೀನೀರ್ ನೋಡಿರ್ಬೋದು ಅಥವಾ ಇವರು ಜಪಾನ್ನವ್ರದ್ದು ನೋಡ್ಬೋದು. ಅವ್ರ ಮುಖಚೈರ್ಯ ಜೊತೆಗೆ ಕಣ್ಣು ಚಿಕ್ಕದಾಗಿರುತ್ತೆ, ಅಗಲವಾದ ಕಣ್ಣುಗಳು ಇರೋದಿಲ್ಲ ಈ ಒಂದು ತಾರೀಕಲ್ಲಿ ಹುಟ್ಟಿದವರು. ಸ್ವಲ್ಪ ಆದರೆ ಕಿವಿ ಸ್ವಲ್ಪ ಅಗಲವಾಗಿ ದೊಡ್ಡ ಕಿವಿಗಳಿರುತ್ತಾರೆ, ಕಿವಿಗಳು ಜಾಸ್ತಿ ಇರುತ್ತೆ, ದೊಡ್ಡ ಕಿವಿಗಳು. ಮತ್ತು ಕಲರ್ಸ್ ಅಂತ ನೋಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆಗಂಪು ಜಾಸ್ತಿ ಅಥವಾ ಗೋಧಿ ಬಣ್ಣ ಅಂತ ಹೇಳ್ಬೋದು ಅಂತ ಹೇಳ್ತೀವಿ. ವಿಶೇಷವಾಗಿ ಇವ್ರ ಪಾದಗಳಲ್ಲಿ ಅಂದರೆ ಒಂದು ಸೈಜ್ ಚಿಕ್ಕದಾಗಿರುತ್ತೆ. ಅಂದರೆ ಇವ್ರು ಏನಾದ್ರು ಪಾದರಕ್ಷೆ ಹಾಕ್ಕೊಂತ ಇದ್ರೆ ಅದ್ರ ನಂಬರ್ ತುಂಬ ಚಿಕ್ಕ ಪಾದಗಳಂತ ಹೇಳ್ತೀವಿ. ಮತ್ತು ದೇಹದ ಒಂದು ಭಾಗ ಆಕರ್ಷಮಯವಾಗಿರುತ್ತೆ. ಅಂದರೆ ಒಬ್ಬರಿಗೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ 13, 22, 31 ಅಥವಾ 4ನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದೊಂದೇನೋ ಒಂದು ಕಣ್ಣು ಚೆನ್ನಾಗಿರ್ಬೋದು, ಒಬ್ಬರಿಗೆ ಕಿವಿ ಚೆನ್ನಾಗಿರ್ಬೋದು, ಮೂಗು ಚೆನ್ನಾಗಿರ್ಬೋದು. ಅಂದರೆ ದೇಹದ ಒಂದು ಯಾವುದೋ ಭಾಗ ಆಕರ್ಷಮಯವಾಗಿರುವಂಥದ್ದು ಖಂಡಿತ ಇರುತ್ತೆ. ಮತ್ತು ಇವ್ರ ಗುಣ ಸ್ವಭಾವ ನೋಡೋದಾದರೆ ಇವರಿಗೆ ಮಾತಿನಲ್ಲಿ 4ನೇ ತಾರೀಕು ಹುಟ್ಟಿದವರಿಗೆ ಮಾತಿನಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತೆ, ಇನ್ನೊಬ್ಬರನ್ನು ಸೆಳೆಯುವ ಶಕ್ತಿ ಇರುತ್ತೆ. ಮತ್ತು ನಮ್ಮ ಕಡೆ ಒಂದು ಗಾದೆನೇ ಇದೆ ನೋಡಿ, ಅಂದರೆ ಯಾವ ಥರ ಅಂದರೆ ಅಂಗೈಯಲ್ಲೇ ಆಕಾಶ ತೋರಿಸ್ತಾರೆ ಅಂತ. ಅಂದರೆ ಆ ಥರ ಮಾತಾಡುವಂಥ ಚಾತುರ್ಯ
ಇರುತ್ತೆ ಇವ್ರಿಗೆ ಜಾಸ್ತಿ ಇರುತ್ತೆ. ಮತ್ತೆ ದೇಹದಕ್ಕಿಂತ ಜಾಸ್ತಿ ಮಾತಲ್ಲೇ ಬಲ ಜಾಸ್ತಿ ಇರುತ್ತೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವುದೇ ರೀತಿ ಬೇಗ ನಂಬೋದಿಲ್ಲ, ಅನುಮಾನ ಪಡುವಂಥದ್ದು, ಸಂದೇಹ ಪಡುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಕೆಲಸದಲ್ಲಾಗಲಿ ಕುಟುಂಬದ ವಿಚಾರದಲ್ಲಾಗಲಿ ಡೌಟ್ ಜಾಸ್ತಿ, ಯಾರನ್ನು ಬೇಗ ನಂಬೋದಿಲ್ಲ. ಆದರೆ ನಂಬಿದರೆ ಅತಿಯಾಗಿ ನಂಬುವಂಥದ್ದು ಇರುತ್ತೆ. ಮತ್ತು ಯಾವುದೇ ರೀತಿ ಹಿಂಜರಿಕೆ ಸ್ವಭಾವ ಇರೋದಿಲ್ಲ, ಎಲ್ಲದರಲ್ಲೂ ನಾನೇ ಮುಂದೆ ಅಂತ ಹೋಗುವಂಥದ್ದು ಇರುತ್ತೆ. ಭಯ ಪಡುವಂಥದ್ದು ಇವರು ಸ್ವಭಾವತ ಇರೋದಿಲ್ಲ. ಸ್ವಲ್ಪ ಆತರ ಜಾಸ್ತಿ ಅಂತ ಹೇಳ್ಬೋದು 4ನೇ ತಾರೀಕು ಹುಟ್ಟಿದವರಿಗೆ. ಆತರ ಪಟ್ಟು ತದನಂತರ ಪಶ್ಚಾತ್ತಾಪ ಪಡ್ಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಸೋಮಾರಿತನ, ಅದ್ರ ಜೊತೆ ಇವರು ಏನೇ ಇದ್ರೂ ಕೂಡ ಪ್ಲಾನ್ ಮಾಡಿ ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅನ್ಪ್ಲಾನಿಂಗ್ ಆಗಿ ಕೆಲಸಕ್ಕೆ ಹೋದರೆ ಚೆನ್ನಾಗಿರೋದಿಲ್ಲ. ಮತ್ತು ಆಸೆಯ ಮಟ್ಟ ಹೆಚ್ಚಿರುತ್ತೆ. ಅತಿ ಆಸೆ, ದುರಾಸೆ ಅಂತ ನಾನು ಹೇಳಲ್ಲ, ಆದರೆ ಅತಿ ಆಸೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಏನಾಗುತ್ತೆ, ನನಗೆ ಒಳ್ಳೆಯ ಮನೆ ಕಟ್ಟಬೇಕು, ಒಂದು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೋಬೇಕು, ಮತ್ತು ಬ್ರ್ಯಾಂಡೆಡ್ ವಾಹನ ಪಡ್ಕೋಬೇಕು. ಅಂದರೆ ಈ ರೀತಿ ಆಸೆ ಆಕಾಂಕ್ಷೆಗಳು, ತುಂಬ ಡಿಸೈರ್ಸ್ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಸತಿ ಇವರಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಏನಾದರೂ ವ್ಯಸನ, ಅಂದರೆ ಲೈಕ್ ಅಡಿಕ್ಷನ್ಸ್ ಆಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಯಾರಾದರೂ ಈಗ ಆಲ್ರೆಡಿ ಅಡಿಕ್ಟೆಡ್ ಇದ್ದರೆ, ಕುಡಿತ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಜೂಜ್ ಆಗಿರ್ಬೋದು, ಇದು ಕೆಟ್ಟ ಅಭ್ಯಾಸಗಳು ಸ್ವಲ್ಪ ಬೇಗ ಸೇರ್ಕೊಳ್ಳುವಂಥದ್ದು ಜಾಸ್ತಿ ಆಗಿರುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾದ ಇದು ಆಗುವಂಥದ್ದು. ಯಾವುದೋ ಒಂದು ಲಾಟ್ರಿಯಲ್ಲಿ ದುಡ್ಡು ಹಾಕ್ಬಿಡೋದು, ಕುದುರೆ ರೇಸಲ್ಲಿ ದುಡ್ಡು ಹಾಕ್ಬಿಡೋದು, ಜೂಜಲ್ಲಿ ಹಾಕ್ಬೋದು. ಈ ರೀತಿ ಅಡ್ಡದಾರಿ ಹಿಡಿಯುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಒಂದು ತಾರೀಕಲ್ಲಿ, 4, 13, 22, 31ರಲ್ಲಿ ಹುಟ್ಟಿದವ್ರಿಗೆ ಅಂತ. ಮತ್ತು ವಿಶೇಷವಾಗಿ ಇವ್ರಿಗೆ ಏನಂತಂದರೆ ಒಂದು ರಾಜಕೀಯ ಕ್ಷೇತ್ರ ತುಂಬ ಚೆನ್ನಾಗಿ ಆಗ್ಬರುತ್ತೆ, ಸಿನಿಮಾ ಆಗ್ಬೋದು, ವ್ಯಾಪಾರ ಆಗ್ಬೋದು, ಉದ್ಯೋಗ ಆಗ್ಬೋದು, ಫೈನಾನ್ಸ್ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅತ್ಯಂತ ಸಣ್ಣ ಮಟ್ಟದಿಂದ ಒಂದು ಉನ್ನತ ಸ್ಥಾನಕ್ಕೆ ಏರುವಂಥ ಎಲ್ಲ ಶಕ್ತಿ ಮತ್ತು ಪ್ರಬುದ್ಧತೆ ಇವರು ಹೊಂದಿರ್ತಾರಮ್ಮ. ಓಕೆ ಗುರೂಜಿ, ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಈ ದಿನಾಂಕದಲ್ಲಿ ಹುಟ್ಟಿದಂಥವರ ಅದೃಷ್ಟದ ಬಣ್ಣ ಯಾವುದಾಗಿರುತ್ತೆ, ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವ ವಾರ ತುಂಬಾ ಶುಭವನ್ನ ತಂದುಕೊಡುತ್ತೆ ಅಂತ ನೋಡಿ. ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಅದೃಷ್ಟದ ಬಣ್ಣ ಅಂತಂದರೆ ಗ್ರೇ ಕಲರ್ಸ್ ಅಂತ ತಗೊತೀವಿ, ಅದು ಎಕ್ಸಲೆಂಟ್ ಆಗಿರುತ್ತೆ. ಮತ್ತು ಮಿತ್ರ, ಒಂದು ರಾಹು ಗ್ರಹದ ಮಿತ್ರ ಶನೇಶ್ವರ ಗ್ರಹ, ಒಂದು ನೀಲಿ ಕಲರು ಅಥವಾ ಕಪ್ಪು ಕಲರ್ ತುಂಬ ಒಳ್ಳೆಯದಾಗುತ್ತೆ. ಸಿಲ್ವರ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಫ್ ವೈಟ್ ಅಂತ ಹೇಳ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಏನೋ ಒಂದು ಬಟ್ಟೆ ಖರೀದಿ ಮಾಡ್ಬೋದು, ವಾಹನ ಖರೀದಿ ಮಾಡ್ಬೋದು, ಅಥವಾ ಒಂದು ಆ್ಯಂಟಿಕ್ ಪೀಸ್ನ ಖರೀದಿ ಮಾಡಿದಾಗ ಇದು ತುಂಬ ಒಳ್ಳೆಯದಾಗುತ್ತೆ. ಈವನ್ ಕೆಲವರಿಗೆ ಇಷ್ಟ ಇದ್ದಾಗ ಆ ಮನೆಯ ಒಂದು ಗೋಡೆಯ ಬಣ್ಣಗಳನ್ನು ಕೂಡ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗುತ್ತೆ. ಮತ್ತು ಇವರಿಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಹೊಸ ಸ್ಥಳಕ್ಕೆ ಹೋಗುವಂಥದ್ದು, ಮತ್ತು ಹೊಸ ಪ್ರಕೃತಿ ಜೊತೆ, ನೇಚರ್ ಜೊತೆ ಟೈಮ್ ಸ್ಪೆಂಡಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಇರೋದು ತುಂಬ ಇವ್ರಿಗೆ ಇಷ್ಟ ಇರುತ್ತೆ. ಅಂದರೆ ಪ್ರಕೃತಿ ಮಧ್ಯೆ ಕಾಲ ಕಳೆಯುವಂಥದ್ದು, ಮತ್ತು ಬಣ್ಣ ಬಣ್ಣದ ಹೂಗಳನ್ನು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ವಿಶೇಷವಾಗಿ ಹಿಸ್ಟಾರಿಕ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ, ಐತಿಹಾಸಿಕ ಸ್ಥಳಗಳಲ್ಲಿ ಹೋಗುವಂಥದ್ದು, ಬಹಳ ಪ್ರಮುಖ ಸ್ಥಳಗಳಿಗೆ ಹೋಗ್ಬೇಕಂತ ಆಸೆ ಇರುತ್ತೆ. ಮತ್ತು ಇವರ ವಿಚಾರದಲ್ಲಿ ಒಂದು ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ, ಮತ್ತು ಒಳ್ಳೆ ಟೀಚರ್ಸ್ ಆಗಿರ್ಬೋದು, ಮತ್ತು ಒಳ್ಳೆ ಲೆಕ್ಚರರ್ಸ್ ಆಗ್ಬೋದು, ಒಳ್ಳೆ ಪ್ರೊಫೆಸರ್ ಆಗ್ಬೋದು, ಅಥವಾ ಒಂದು ಗುಡ್ ಕನ್ಸಲ್ಟೆಂಟ್, ಒಳ್ಳೆ ಸಲಹಾಕಾರರು ಕೂಡ ಇವರಾಗಿರ್ತಾರೆ. ಮತ್ತು ಜ್ಯೋತಿಷ್ಯ ಸಂಬಂಧಪಟ್ಟಂಥ ಆಸಕ್ತಿ ಕೂಡ ಇವರಲ್ಲಿ ಇರುತ್ತೆ. ಒಂದು ಸಜೆಷನ್ ರೂಪದಲ್ಲಿ ಎಲ್ಲೆಲ್ಲಿ ಜನರ ಜೊತೆ ಕನೆಕ್ಟ್ ಆಗ್ಬೋದು, ಅಲ್ಲಲ್ಲಿ ಜನರ ಜೊತೆ ಕನೆಕ್ಟ್ ಆಗಿ ಇವರು ಒಂದು ಸಜೆಷನ್ಸ್ ತುಂಬ ಚೆನ್ನಾಗಿ ಕೊಡ್ಬೋದು. ಇನ್ನು ಔಷಧಿ ವಿಚಾರವಾಗಿ ನೋಡಬೇಕಾದ್ರೆ ಇವರು ಒಳ್ಳೆ ಡಾಕ್ಟರ್ಸು, ಸರ್ಜನ್ಸು, ಅದರಲ್ಲಿ ನ್ಯೂರೋ ಸರ್ಜನ್ಸು, ಅಥವಾ ಗುಪ್ತಾಂಗಗಳ ಸರ್ಜರಿ ಮಾಡುವಂಥದ್ದು, ಅಥವಾ ನರ್ಸ್ ಆಗಿರ್ಬೋದು, ಮೆಡಿಕಲ್ ಶಾಪ್ ಇಟ್ಕೊಂಡಿರ್ಬೋದು, ಅಥವಾ ಹಾಸ್ಪಿಟಲನ್ನು ನೋಡ್ಕೊಳ್ಳುವಂಥವ್ರಾಗಿರ್ಬೋದು. ಇದು ಮೆಡಿಕಲ್ ಸಂಬಂಧಿತವಾಗಿ ಈ ಸಂಖ್ಯೆಯವರು ಚೆನ್ನಾಗಿರ್ತಾರೆ. ಈ ಮೆಡಿಕಲ್ ಬಿಟ್ಟು ಈ ಒಂದು ಟೆಕ್ನಿಕಲ್ ಸೈಡ್ ಅಂತ ನೋಡಿದಾಗ ಇವರು ಏನಾಗುತ್ತೆ ಅಂದರೆ ತಂತ್ರಜ್ಞಾನದ ವಿಚಾರದಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಈಗಿನ ಒಂದು ಕಾಲಮಾನ ತಕ್ಕಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂತ ಹೇಳ್ತಾರೆ, ರೊಬಾಟಿಕ್ಸ್ ಅಂತ ಹೇಳ್ತಾರೆ, ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಮತ್ತು ಎಲ್ಲ ವಿಚಾರ, ಈ ಒಂದು ಯಾವುದೇ ಆನ್ಲೈನ್ ಸಂಬಂಧಪಟ್ಟಂಥ ಒಂದು ನಾಲೆಜ್ ತುಂಬ ಚೆನ್ನಾಗಿರುತ್ತೆ. ಈ ಫೀಲ್ಡಲ್ಲಿ ಸಕ್ಸಸ್ ಕೂಡ ಇವ್ರಿಗೆ ಜಾಸ್ತಿ ಸಿಗುತ್ತೆ. ಮತ್ತು ಇವರಲ್ಲಿ ಪಾಸಿಟಿವ್ ಏನಂದರೆ ಅಗಾಧವಾದ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಅದನ್ನು ಅವ್ರ ಸಕ್ಸಸ್ನ ಕಂಟ್ರೋಲ್ ಮಾಡುತ್ತೆ. ಆ ಕೋಪ ಕಮ್ಮಿ ಮಾಡ್ಕೋಬೇಕು. ಅದರಿದ್ದರೆ ಈ ಒಂದು ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಕಾನೂನು ತಜ್ಞರಾಗ್ಬೋದು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಅಥವಾ ಪೊಲಿಟಿಕಲ್ ಅಡ್ವೈಸರ್ಸ್ ಆಗ್ಬೋದು, ಅಥವಾ ಡಿಟೆಕ್ಟಿವ್ಸ್ ಆಗ್ಬೋದು, ಈ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತಾರೆ. ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತಾವು ಕೇಳ್ದಂಗೆ ನಾವು ಬಣ್ಣಗಳನ್ನು ಹೇಳಿದ್ವಿ. ಶುಭ ವಾರಗಳಂತ ತಗೊಂಡಾಗ ಇವರಿಗೆ ತುಂಬ ಒಳ್ಳೆಯದು ಶನಿವಾರ ಅಂತ ಹೇಳ್ತೀವಿ, ಮತ್ತು ಶುಕ್ರವಾರ, ಬುಧವಾರಗಳು ಕೂಡ ಇವರಿಗೆ ಒಳ್ಳೆಯದಾಗಿರುತ್ತೆ. ಗುರುಜಿ, ಈ ಶುಭ ದಿಕ್ಕು ಜೊತೆಗೆ ಶುಭ ವಾರ ಇದೆಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಹೆಚ್ಚಿನದಾಗಿ ಏನನ್ನ ಸಂಖ್ಯಾಶಾಸ್ತ್ರದ ಪ್ರಕಾರ ಸೂಚಿಸುತ್ತೆ?
ನೋಡಿ, ಹೆಚ್ಚಿನದಾಗಿ ನಾವು ನೋಡಬೇಕಾದ್ರೆ ಈ ಒಂದು 4ನೇ ತಾರೀಕು ಹುಟ್ಟಿದವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ಒಂದು ಜಮೀನು ಬಗ್ಗೆ ಆಸಕ್ತಿ ತುಂಬ ಜಾಸ್ತಿ ಇರುವಂಥದ್ದು, ಮತ್ತು ಒಂದೇನೋ ಪ್ರಾಪರ್ಟಿ ಮಾಡಬೇಕಂತ ಆಸಕ್ತಿ ಇರುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಇವರು ವೈಯಕ್ತಿಕವಾಗಿ ಮೈಕಟ್ಟು ವಿಚಾರದಲ್ಲಿ ಏನಂತ ಹೇಳ್ತಾರೆ ಅಂದರೆ, ಒಂದು ಅಥ್ಲೆಟಿಕ್ ಬಾಡಿ ಮೇಂಟೈನ್ ಮಾಡಬೇಕು, ಒಂದು ಜಿಮ್ನ ನಡೆಸಬೇಕು, ಜಿಮ್ಗೆ ಸಂಬಂಧಪಟ್ಟಂಥ ಔಷಧಿಗಳನ್ನು ಸೇಲ್ ಮಾಡೋದಾಗಲಿ ಅಥವಾ ಜಿಮ್ಮನ್ನು ನಡೆಸುವಂಥದ್ದಾಗಲಿ, ಅಥವಾ ಈ 4ನೇ ತಾರೀಕು ಹುಟ್ಟಿದವರು ಸ್ವತಃ ಅವ್ರ ಬಾಡಿನೇ ಒಂದು ಆಕರ್ಷಕವಾಗಿ ಮೇಂಟೈನ್ ಮಾಡಬೇಕಂತ ತುಂಬ ಆಸಕ್ತಿ ಇರುತ್ತೆ. ಮತ್ತು ಇವ್ರ ಕಡೆಯಿಂದ ಏನೇ ತಪ್ಪಾದರೂ ಕೂಡ ಇವ್ರಿಗೆ ಆ ಟೈಮಲ್ಲಿ ರಿಯಲೈಸ್ ಆಗಲ್ಲ. ಇವ್ರು ಏಕಾಂತದಲ್ಲಿ ಒಬ್ಬರೇ ಇದ್ದಾಗ ನಾನು ಆ ತಪ್ಪು ಮಾಡಬಾರ್ದಾಗಿತ್ತು, ಅಥವಾ ನಾನು ಇನ್ನೊಬ್ರಿಗೆ ಬೈಬಾರ್ದಾಗಿತ್ತು, ಅಥವಾ ಹರ್ಟ್ ಮಾಡಬಾರ್ದಾಗಿತ್ತು ಅಂತ ದೇ ವಿಲ್ ರಿಗ್ರೆಟ್ ವೆನ್ ದೇ ಆರ್ ಅಲೋನ್ ಅಂತ ಏಕಾಂತದಲ್ಲಿದ್ದಾಗ ಅದ್ರ ಬಗ್ಗೆ ವ್ಯಥೆ ಪಡ್ತಾರೆ. ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಮಾನಸಿಕ ಕಾಯಿಲೆಗಳು, ಅಂದರೆ ಈ ಉದಾಹರಣೆಗೆ ನೋಡಿ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಆ ಡಿಪ್ರೆಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಈ ಒಂದು ಡಿಪ್ರೆಷನ್ ಬಂದರೆ 5-6 ತಿಂಗಳುಗಟ್ಟಲೆ ಕಾಲ ಒಂದು ಡಿಪ್ರೆಷನ್ ಜಾಸ್ತಿ ಬರುತ್ತೆ. ಮತ್ತು ಇವರಿಗೆ ಹೆಚ್ಚಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆಯಲ್ಲಿ ನೋಡಿದಾಗ ನಿದ್ರಾಹೀನತೆ ಅಂತ ಹೇಳ್ಬೋದು, ಮತ್ತು ENT ಪ್ರಾಬ್ಲಮ್ಸ್ ಅಂದರೆ ಈ ಕಿವಿ, ಮೂಗು, ಗಂಟಲಿನ ಸಮಸ್ಯೆಗಳು ಇವರ ಒಂದು 4ನೇ ತಾರೀಕು ಹುಟ್ಟಿದವರಿಗೆ ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಲೈಂಗಿಕ ಸೋಂಕುಗಳು ಬೇಗ ತಗುಲುವಂಥದ್ದು, ಮತ್ತು ಅದರ ಜೊತೆಯಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಆಗುತ್ತೆ. ಚರ್ಮ ರೋಗಗಳು, ಸ್ವಲ್ಪ ಇಚ್ಚಿಂಗ್, ತುರುಕೆ ಅಂತ ಹೇಳ್ತೀವಿ, ಇದ್ರ ಬರುವ ಸಮಸ್ಯೆ, ಯಕೃತ ಹಾಗೂ ಕರಳಿನ ಸಮಸ್ಯೆಗಳು ಜಾಸ್ತಿ ಕಾಡುತ್ತೆ. ಮತ್ತೆ ತಲೆ ಹಿಂಭಾಗದಲ್ಲಿ ನಾವೆಲ್ಲರಿಗೂ ನೋಡಿ ಸಾಮಾನ್ಯವಾಗಿ ತಲೆ ಮುಂಭಾಗದಲ್ಲಿ ಅಂದ್ರೆ ತಲೆನೋವು ಅಂತ ತೋರಿಸ್ತೀವಿ, ತಲೆಗೆ ಸಂಬಂಧಪಟ್ಟಂತ ಹಿಂಭಾಗಗಳ ನೋವುಗಳು ಜಾಸ್ತಿ ಬರುತ್ತೆ. ಕೊನೆಯದಾಗಿ ಹೇಳ್ಬೇಕು ವಿಶೇಷ ಅಂತಂದ್ರೆ ಇವ್ರೇನಾದ್ರೂ ವಕೀಲರಾಗಿ ಈ ನಂಬರಲ್ಲಿ ಹುಟ್ಟಿದ್ರೆ, ಅಥವಾ ಒಂದು ಮೀಡಿಯಾ ಆಗಿರ್ಬೋದು, ಬ್ರೋಕರ್ಸ್ ಆಗಿರ್ಬೋದು, ಕಮಿಷನ್ ಏಜೆಂಟ್ ಆಗಿರ್ಬೋದು, ಹಾಸ್ಪಿಟಲ್ ನಡೆಸುವಂಥವ್ರು, ಹೋಟೆಲ್ ನಡೆಸುವಂಥವ್ರು, ವಿಶೇಷವಾಗಿ ಮಲ್ಟಿ ಸುಸೈನ್ ರೆಸ್ಟೋರೆಂಟ್ ಅಂತ ಏನು ತಗೊಂತೀವಿ, ಚೈನೀಸು, ಆ ಊಟ ಈ ಊಟ, ಸ್ವಲ್ಪ ಮಲ್ಟಿಪಲ್ ಥಿಂಗ್ಸ್ ಏನು ತಗೊಂತೀವಿ, ವಿದೇಶಿ ರೆಸ್ಟೋರೆಂಟ್ ಏನು ನಡೆಸ್ತಾ ಇರ್ತಾರೆ, ಒಳ್ಳೆ ಲಾಭ ಇರುತ್ತೆ. ಕಲೆ, ಸಾಹಿತ್ಯ, ನೃತ್ಯ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಕೂಡ ಇವರು ಪರಿಣಿತಿ ಒಂದು ಸಕ್ಸಸ್ ಅನ್ನ ಹೊಂದುತ್ತಾರೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ, ಅಂದ್ರೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಅನುಸಾರವಾಗಿ ರಾಹು ಗ್ರಹ ಜಾತಕಾನುಸಾರವಾಗಿ ಏನೆಲ್ಲ ಫಲಗಳನ್ನ ನೀಡ್ತಾರೆ ಅಂತ ಹೇಳಿ. ನೋಡಿ, ವಿಶೇಷವಾಗಿ 4, 13, 22, 31 ನಾವು ಹೇಳ್ದಂಗೆ ಅದರ ರಾಹು ಗ್ರಹ ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ಮತ್ತು ತಾವು ಕೇಳಿದ್ರೆ ಏನು ಫಲಗಳು ರಾಹು ಜಾತಕದನುಸಾರವಾಗಿ ನೀಡ್ತಾರೆ ಅಂದರೆ, ನೋಡಿ, ಪ್ರಮುಖವಾಗಿ ಜಾತಕಾನುಸಾರವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ರಾಹು ಗ್ರಹ ಮೊದಲನೇದಾಗಿ ಪ್ರಬಲವಾಗಿರುವಂಥದ್ದು. ಸೊ ಆದರೆ ಈ ರಾಹು ಗ್ರಹ ಏನಾಗುತ್ತೆ ಅಂದರೆ, ಮಿತ್ರ ರಾಶಿಯಲ್ಲಿದ್ದರೆ ಜಾತಕಾನುಸಾರವಾಗಿ ಒಳ್ಳೆ ಫಲ ನೀಡುತ್ತೆ. ಮಿತ್ರ ರಾಶಿಗಳು ಯಾವುದು? ರಾಹುದು ವೃಷಭ ರಾಶಿ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ಅಥವಾ ತುಲಾ ರಾಶಿ ಆಗಿರ್ಬೋದು. ಅಥವಾ ರಾಹು ಉಚ್ಚ ಸ್ಥಿತಿಯಲ್ಲಿ ಅಂತಂದರೆ ಮೂಲ ತ್ರಿಕೋನ ಸೈನ್ ಅಂತ ಹೇಳ್ತೀವಿ, ಮೂಲ ತ್ರಿಕೋನ ರಾಶಿ ಅಂತಂದರೆ ಕುಂಭ ರಾಶಿಯಲ್ಲಿದ್ದಾಗ ಹೆಚ್ಚು ಫಲಗಳನ್ನು ನೀಡ್ತಾರೆ. ಅದೇನೆಂದರೆ ಒಳ್ಳೆಯ ಫಲಗಳು ಯಾವ ರೀತಿ ಅಂತಂದರೆ, ಆಯಾ ದಶಾಕಾಲದಲ್ಲಿ ಒಳ್ಳೆಯ ಫಲಗಳು ತುಂಬ ನೀಡುತ್ತೆ. ಮತ್ತು ಈ ಸಂಖ್ಯೆಯಲ್ಲಿ ರಾಹು ದಶೆ ನಡೆದಾಗ ಅಥವಾ ರಾಹು ಪ್ರಭಾವ ಹೆಚ್ಚಾದಾಗ ಏನಾಗುತ್ತೆ ಅಂತಂದರೆ ಒಳ್ಳೆ ರೀತಿ ಕೆಲಸ ಮಾಡುತ್ತೆ, ಒಳ್ಳೆ ರೀತಿ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀವಿ. ಮತ್ತು ನಿಯಮಬದ್ಧವಾಗಿ ಅಂದ್ಕೊಂಡಿರೋ ಕೆಲಸ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಪಾಸಿಟಿವ್ ಆಗುತ್ತೆ. ಆದರೆ ಜಾತಕ ಅನುಸಾರವಾಗಿ ಏನಾದರೂ ಮೇಷರಾಶಿಯಲ್ಲಿದ್ದರೆ, ವೃಶ್ಚಿಕ, ಧನಸ್ಸು, ಮೀನರಾಶಿಯಲ್ಲಿದ್ದರೆ ನೆಗೆಟಿವ್ ರಿಸಲ್ಟ್ಸ್ ಬೇಗ ಬಂದ್ಬಿಡುತ್ತೆ, ಪಾಸಿಟಿವ್ ರಿಸಲ್ಟ್ಸ್ ಬರೋದಿಲ್ಲ. ಅದರಲ್ಲೂ ಈ ರಾಹು ಸಂಖ್ಯೆ ಅಂತಂದಾಗ ಯಾರ್ಯಾರ ಜಾತಕದಲ್ಲಿ ಕೆಲವೊಂದು ನೆಗೆಟಿವ್ ಯೋಗಗಳು, ನಮ್ಮಲ್ಲಿ ಪ್ರಶ್ನೆಗಳನ್ನು ಕಳಿಸಿದ್ರಲ್ವಾ, ಈ ಒಂದು ಸರ್ಪದೋಷ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಇದೆಲ್ಲ ದಿಸ್ ಕಮ್ಸ್ ಅಂಡರ್ ದ ರಾಹು ಪೋರ್ಟ್ಫೋಲಿಯೋ ಅಂತ ತಗೊಂತೀವಿ. ಸೊ ಅದಕ್ಕೆ ಆಯಾ ವ್ಯಕ್ತಿಗಳು ಆ ಸಂಖ್ಯೆಯಲ್ಲಿ ಜನಿಸಿದಾಗ ತುಂಬ ಹುಷಾರಾಗಿರ್ಬೇಕು. ಉದಾಹರಣೆಗೆ ಯಾವ ರೀತಿ ಅಂದರೆ, ಜಾತಕದಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ, ಗುರು ರಾಹು ಒಟ್ಟಿಗೆ ಇರ್ತಾರೆ. ಅದಕ್ಕೆ ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ. ಅಂದರೆ ಆ ಯೋಗ ಯಾವ ರೀತಿ ಕೆಲಸ ಮಾಡುತ್ತಂದರೆ, ಆ ಗುರು ಚಾಂಡಲ ಯೋಗ ಅಂದರೆ ಅವರಿಗೆ ಒಂದು ಒಳ್ಳೆ ಗುರುಗಳು ಸಿಗಲ್ಲ. ಒಳ್ಳೆ ಗುರುಗಳು ಅಂದರೆ ಒಳ್ಳೆ ಟೀಚರ್ ಸಿಕ್ಕರು ಕೂಡ ಆ ಟೀಚರ್ ಒಳ್ಳೆ ನಾಲೆಜ್ ಕೊಡಲ್ಲ, ಮೋಸ ಮಾಡಿಬಿಡ್ತಾರೆ. ಈ ರೀತಿ ಸಮಸ್ಯೆಗಳು ಆಗುವಂಥದ್ದು. ಮತ್ತು ಈ ಒಂದು ಸಂಖ್ಯಾಶಾಸ್ತ್ರ ಮತ್ತು ಜಾತಕ ಅಲ್ದಿರ ವಾಸ್ತುವಿನಲ್ಲಿ ನೋಡೋದಾದರೆ ಇವರಿಗೆ ದಿಕ್ಕು ಅಂತ ತಗೊಂತೀವಿ. ನೈಋತ್ಯ ದಿಕ್ಕು ತುಂಬ ಒಳ್ಳೆಯದಾಗುತ್ತೆ, ಆ ನೈಋತ್ಯನ ದಿಕ್ಕು ಶುಭವಾಗುತ್ತೆ. ಮತ್ತು ಗೋಮೇಧಕ ರತ್ನ, ಶುಭ ರತ್ನಗಳಲ್ಲಿ ಗೋಮೇಧಕ ಅಂದರೆ ಹೆಝೋನೆಟ್ ಅಂತ ಹೇಳ್ತೀವಿ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಹೆಝೋನೆಟ್ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದೃಷ್ಟ ಕೊಡುವಂಥ ಸಂಖ್ಯೆಗಳು 1, 6, 9 ಅಂತ ಹೇಳ್ತೀವಿ. ಇದು 80% ಅದೃಷ್ಟವನ್ನು ತಂದು ಕೊಡುತ್ತೆ. ಆದರೆ ಇವ್ರಿಗೆ ನೆಗೆಟಿವ್ ಅಂದರೆ ಈ ನಂಬರ್ಸಿಗೆ ನಾವು ರಾಹು ಸಂಖ್ಯೆಗೆ ನೆಗೆಟಿವ್ ಅಂತ ಏನು ತಗೊಂತೀವಿ. ಅದಕ್ಕೆ 4ಕ್ಕೆ 2 ಮತ್ತು 8 ಅಷ್ಟೊಂದು ಶುಭ ತರೋದಿಲ್ಲ, ಅದ್ರ ವಿಚಾರದಲ್ಲಿ ನಿಧಾನತೆ ಹೊಂದುತ್ತೆ. ಮತ್ತು ಇವರಿಗೆ ತುಂಬ ಇಷ್ಟವಾದ, ಕೆಲವೊಬ್ರು ಹೇಳ್ತಾರೆ
ನ್ಯೂಮರಾಲಜಿಯಲ್ಲೂ ಕೆಲವೊಂದು ಕಂಡುಹಿಡಿಯಬಹುದಾ ಗುರುಗಳೇ ಅಂತ ಕೇಳ್ತಾರೆ. ಕೆಲವೊಂದು ಈ ಚಿಕ್ಕು ಸಪೋಟ ಹಣ್ಣಂತೆ ಅಂತ ಒಂದು ಇವ್ರಿಗೆ ತುಂಬಾ ಇಷ್ಟ ಇರುತ್ತೆ. ಯಾರ್ಯಾರು ಕಾರ್ಯಕ್ರಮ ನೋಡ್ತಿದ್ದಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೋಬಹುದು. ಅದರಲ್ಲೂ ಸಿಹಿ ಪದಾರ್ಥಗಳಲ್ಲಿ ಹಣ್ಣುಗಳಲ್ಲಿ ಖರ್ಜೂರ ಅಂತ ಹೇಳ್ತೀವಲ್ಲ, ಅದ್ರದ್ದು ತುಂಬಾ ಇಷ್ಟ ಇರುತ್ತೆ. ಇದು ತಿನ್ನುವಂಥ ಸ್ವಭಾವ ಜಾಸ್ತಿ. ಮತ್ತು ಇವರಿಗೆ ಒಳ್ಳೇದಾಗಬೇಕು ಆರೋಗ್ಯದಲ್ಲಿ ಅಂತಂದರೆ ಮುಲ್ಲಂಗಿ ತರಕಾರಿ ತುಂಬ ತಿಂದರೆ ಆರೋಗ್ಯದಲ್ಲಿ ಒಳ್ಳೇದಾಗುತ್ತೆ. ಮತ್ತು ಉದ್ದಿನ ಬೇಳೆಯಲ್ಲಿ ಮಾಡಿರುವಂಥ ಪದಾರ್ಥಗಳನ್ನು ಹೆಚ್ಚು ಸ್ವೀಕರಿಸಿದರೆ ಒಳ್ಳೆಯದು. ಮತ್ತು ಪರಿಹಾರ ಭಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅದನ್ನು ಎನರ್ಜೈಸ್ ಮಾಡ್ಕೋಬೇಕು. ನಾವು ಹೇಳಿದ್ವಲ್ಲ, ನೆಗೆಟಿವ್ ರಾಹು ಅಂದರೆ ಮೇಷದಲ್ಲಿದ್ದರೆ, ಜಲತತ್ವ ರಾಶಿ ಕರ್ಕಾಟಕದಲ್ಲಿದ್ದರೆ, ಮತ್ತು ಇನ್ನು ಧನುಸ್ ರಾಶಿಯಲ್ಲಿದ್ದರೆ, ಮೀನ ರಾಶಿಯಲ್ಲಿದ್ದರೆ ಇವರು ಈಶ್ವರನ ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಸೋಮವಾರ ಈಶ್ವರನ ಆರಾಧನೆ ಮಾಡ್ಬೋದು. ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಇಂದು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಆರಾಧನೆ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಓವರಾಲ್ ಆಗಿ ನಾವು ಹೇಳೋದಂತಂದರೆ ಈ 4 ಮತ್ತು ಈ 4ಕ್ಕೆ ಸಂಬಂಧಿತವಾಗಿರುವಂಥ ಸಂಖ್ಯೆಗಳನ್ನು ನಾನು ಏನು ಹೇಳಿದ್ವಿ ಆ ಒಂದು ಪರಿಹಾರಗಳನ್ನು ಮಾಡ್ಕೋಬೋದು. ಮತ್ತು ಅದರ ಜೊತೆಯಲ್ಲಿ ಬರುವಂಥ 4, 30, 22 ಆ್ಯಂಡ್ 31 ಇದೆಲ್ಲದಕ್ಕೂ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಈ ಒಂದು ಇರುವಂಥ ಫಲಗಳು ಅಪ್ಲೈ ಆಗುತ್ತಮ್ಮ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಈ ಒಂದು 3 ಹಾಗೆ 4, 13, 22, 31 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದಂಥವರ ವ್ಯಕ್ತಿತ್ವ ಹೇಗಿರುತ್ತೆ, ಜೊತೆಗೆ ಅವರ ಒಂದು ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.